ಜಿದ್ದಿಗೆ ಬಿದ್ದವರಂತೆ ಎತ್ತಿನ ಬಂಡಿ ಎಳಿತಾ ಇರುವ ಯುವಕರು, ಅವರಿಗೆ ದಾರಿಯುದ್ದಕ್ಕೂ ಹುರಿದುಂಬಿಸ್ತಾ ಇರುವಂತ ಗ್ರಾಮಸ್ಥರು. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಗಂಗನಾಳ ಗ್ರಾಮದಲ್ಲಿ. ಗಂಗನಾಳ ಗ್ರಾಮಸ್ಥರು ಪ್ರತಿ ವರ್ಷ ರೈತಾಪಿ ವರ್ಗಕ್ಕೆ ಒಂದು ಸಾಹಸ ಸ್ಪರ್ಧೆ ಏರ್ಪಡಿಸುವುದು ವಾಡಿಕೆ. ಅದರಂತೆ ಈ ಬಾರಿ 4 ಕ್ವಿಂಟಾಲ್ ಭಾರದ 4 ಜೋಳದ ಚೀಲವನ್ನ ಚಕ್ಕಡಿಯಲ್ಲಿ ಹಾಕಿ ಎಳೆಯುವ ಸ್ಪರ್ಧೆ ಆಯೋಜಿಸಿದ್ರು. ಇದರಲ್ಲಿ ಶಾಂತಿ ಮತ್ತು ಕ್ರಾಂತಿ ಎಂಬ 2 ತಂಡಗಳು ಪಾಲ್ಗೊಂಡು ತಾಮುಂದು ನಾಮುಂದು ಅಂತ ಎತ್ತಿನ ಗಾಡಿಯನ್ನ ಎಳೆದ್ರು. ಯಾರು ಗೆದ್ದ ಅವ್ರು ಯಾತ್ಗಾರ ಬಂದ್ರೆ 50,000 ರೂಪಾಯಿ ಒಂದು ತೊಲೆ ಬಂಗಾರ ಕೊಡ್ಬೇಕಂತ ಆಯ್ತು ನ್ಯಾಯ. ಈ ಗೆದ್ದರಿಗೆ 50,000 ರೂಪಾಯಿ ಒಂದು ತೊಲೆ ಬಂಗಾರ ಕೊಡಬೇಕು. ಗಂಗನಹಳ್ಳಿ 54 ಕಿಲೋಮೀಟರ್ ಆಯ್ತು ಸರ್ ಇಲ್ಲಿ ನಮ್ಮೂರಿಗೆ, ಇಲ್ಲಿಗೆ ಯಾತ್ಗಾರಿಗೆ. ಅದು 7 ವಾರ ಹಿಡಿತಾರೆ ಸರ್ ನಮ್ಮೂರಾಗ. ಆ ವಾರ ಸಲ ಜಿಜ್ಜಲ್ ನಾಳೆ ಮುಗ್ತದೆ ಸರ್. ಆ ಲೆಕ್ಕದಾಗ ಇವತ್ತ ಕಟ್ಟಾರ ಸರ್. ಗಂಗನಾಳದಿಂದ ಯಾದಗಿರಿ ನಗರದ ಪ್ರವಾಸಿ ಮಂದಿರದವರೆಗೆ ಸುಮಾರು 54 ಕಿಲೋಮೀಟರ್ ದೂರವಿದೆ. ಈ ಗುರಿಯನ್ನ ನಿಗದಿತ ಸಮಯದಲ್ಲಿ 12 ತಾಸುಗಳಲ್ಲಿ ತಲುಪಬೇಕು. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಕ್ರಾಂತಿ ತಂಡದ ಪಿಲ್ಲಪ್ಪ, ಶೇಖಪ್ಪ, ಮಲ್ಲಪ್ಪ, ನಾಗಪ್ಪ 1 ಗಂಟೆ ಇರುವಂತೆಯೇ ಗುರಿ ತಲುಪಿ 50,000 ಹಣ ಮತ್ತು 1 ತೊಲೆ ಬಂಗಾರ ತಮ್ಮದಾಗಿಸಿಕೊಂಡು ಸಾಹಸ ಮೆರೆದಿದ್ದಾರೆ. ಗಂಗನಾಳದ ಬಂದವ್ರು ಜಿದ್ದಕಟ್ಟಿ ಹಾಕ್ತೀವಿ, 12 ಅವರ್ ಜಿದ್ದಕಟ್ಟಿವ್ರೆ. ಇಲ್ಲಿಗೆ ಸಾವಲ್ ಹಾಕಿ ಇಲ್ಲಿಗೆ ಬಂದಾಗ ಮುಟ್ಟಿಸಿವ್ರು. ಆ ದೇವ್ರಿಗೆ ದೀಪ ಹಾಕಿ ಮಾಡ್ತಾರ ಅದು ವಾರ. ಇವತ್ತೊಂದು 12 ಅವರ. ಒಟ್ಟಾರೆ ರೈತರಲ್ಲಿ ಸಾಹಸ ಮನೋಭಾವ ಬೆಳೆಸುವ ಉದ್ದೇಶದಿಂದ ಇಂಥ ಸ್ಪರ್ಧೆಗಳನ್ನ ಆಯೋಜಿಸ್ತಾ ಇರುವುದು ಶ್ಲಾಘನೀಯ ಕಾರ್ಯವೇ ಸರಿ. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿ ಕೋರ್ವಾರ್, ಸುವರ್ಣ ನ್ಯೂಸ್.